ಹಾಯ್, ನಾನು ಮೋಹನ್ ಫ್ರಮ್ ಫ್ಯಾಷನ್ ಟೆಕ್ ಇನ್ ಕನ್ನಡ. ಇವತ್ತು ನಿಮಗೆ ಚೂಡಿದಾರ್ ಪ್ಯಾಂಟು ಅಂದರೆ ಸೆಮಿ ಪಟೇಲ ಪ್ಯಾಂಟ್ನ ಯಾವ ರೀತಿ ಕಟಿಂಗ್ ಮಾಡ್ಬೋದು ನಿಮಗೆ ತುಂಬ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೇ ನೋಡಿ. ಇದರಲ್ಲಿ 3 ಮೆಜರ್ಮೆಂಟ್ ಇಟ್ಕೊಂಡು ಪ್ಯಾಂಟ್ನ ಕಟಿಂಗ್ ಮಾಡಿ ತೋರಿಸಿದ್ದೇನೆ. ಲೆಂತ್ ಮತ್ತೆ ವೇಸ್ಟು ಹಾಗೆ ಬಾಟಮ್ ರೌಂಡ್. ಇಂಪಾರ್ಟೆಂಟ್ ಆಗಿ 3 ಮೆಜರ್ಮೆಂಟ್ನ ಇಟ್ಕೊಂಡು ಯಾವ ರೀತಿ ಕಟಿಂಗ್ ಮಾಡ್ಬೋದು ನಿಮಗೆ ಫುಲ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಕ್ಲಾತ್ನ ಯಾವ ರೀತಿ ಇಟ್ಕೊಬೇಕು ಅಂತ ಹೇಳಿದ್ರೆ, ಇಲ್ಲಿ ಡಬಲ್ ಫೋಲ್ಡ್ ಇದೆಯಲ್ವಾ, ಈ ಡಬಲ್ ಫೋಲ್ಡ್ನ ಮತ್ತೊಂದು ಫೋಲ್ಡ್ ಆಗಿ ಮಾಡಬೇಕಾಗತ್ತೆ. ಈ ರೀತಿ ಟೋಟಲ್ ಇವಾಗ 4 ಫೋಲ್ಡ್ ಅಂದರೆ 4 ಲೇಯರ್ ಇರುತ್ತೆ. ಒಂದು ಕಾಣಿಸ್ತಿಲ್ಲ, 1 2 3 ಇದು 4 ಟೋಟಲ್. ಈ ರೀತಿ ಫೋಲ್ಡ್ನ ಇಟ್ಕೋಬೇಕಾಗತ್ತೆ. ಈ ಕಡೆ ಏನು ಓಪನ್ ಇಲ್ಲ, ಇದು ನಮ್ಮ ಸೈಡ್ ಇರಬೇಕಾಗತ್ತೆ. ಓಕೆ, ಕರೆಕ್ಟಾಗಿ ಫೋಲ್ಡಿಂಗ್ ನೋಡ್ಕೊಳ್ಳಿ. ಆಮೇಲೆ ಈ ರೀತಿ ಒಂದು ಸ್ಟ್ರೇಟಾಗಿ ಲೈನ್ ಹಾಕ್ಕೊಂಡು ಈ ಕ್ಲಾತ್ನ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಸ್ಟ್ರೇಟಾಗಿ. ಫಸ್ಟ್ ನೀವು ಯಾವುದೇ ಬ್ಲೌಸ್ ಆಗಲಿ ಅಥವಾ ಚೂಡಿದಾರ್ ಆಗಲಿ ಅಥವಾ ಗೌನ್ ಏನೇ ಕಟ್ ಮಾಡೋದಿದ್ರು ಕ್ಲಾತ್ ಕರೆಕ್ಟಾಗಿ ಇದೆಯಲ್ವ ಅಂತ ಒಂದ್ಸಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಜಿನ್ನು 1.5 ಬಿಡ್ತಾ ಇದ್ದೀನಿ. ಇದು ಬಾಟಮ್ ಬರುತ್ತಲ್ವ ಕೆಳಗಡೆ, ಪ್ಯಾಂಟ್ ಕೆಳಗಡೆ, ಅಲ್ಲಿ ಫೋಲ್ಡಿಂಗ್ಗೆ 1.5 ಇಂಚ್ ಬಿಡ್ತಾ ಇದ್ದೀನಿ. ನೀವು 2 ಇಂಚ್ ಬಿಡ್ಬೋದು. ಆ್ಯಕ್ಚುಲಿ ಇದು ಕ್ಲಾತ್ ಕಡಿಮೆ ಇದೆ ಅಂತ ನಾನು 1.5 ಇಂಚ್ ಬಿಡ್ತಾ ಇದ್ದೀನಿ. ಪ್ಯಾಂಟ್ ಉದ್ದ 36.5. ಉದ್ದ ಇದೆ. ಮೇಲ್ಗಡೆ ಬಾಕ್ಸ್ ಪ್ಲೇಟ್ ಬರುತ್ತಲ್ವ, ಅಂದರೆ ಪ್ಲೇಟಿಂಗ್ ಆಗ್ತೀವಲ್ಲ, ಬಾಕ್ಸ್ ಬರುತ್ತಲ್ವ, ಆ ಪೀಸು 6 ಇಂಚ್ ರೆಡಿ ತಗೊಳ್ತಿದ್ದೀನಿ. ಹಾಗಾಗಿ 6 ಇಂಚ್ ಬರುತ್ತಲ್ವ, 6 ಇಂಚ್ ಈ ರೀತಿ ಮಾರ್ಕ್ ಮಾಡಬೇಕು. ಹಾಗೆ 1/2 ಇಂಚ್ ಎಕ್ಸ್ಟ್ರಾ. ಓಕೆ, ಇಲ್ಲೂ ಸೇಮ್ ಅದೇ ರೀತಿ 36.5 6 ಇಂಚು ರೆಡಿ ಲೆಂತು, 1/2 ಇಂಚು ಎಕ್ಸ್ಟ್ರಾ. ಈ 6 ಇಂಚು ಮೈನಸ್ ಮಾಡಬೇಕಾಗತ್ತೆ. ಇಲ್ಲಿ ಆ ಮೈನಸ್ ಮಾಡೋದನ್ನು ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡಬೇಕು. ಇವಾಗ ಬಾಟಮ್ ರೌಂಡು 14 ಇಂಚ್ ಇದೆ. 14 ಇಂಚು 14 ಅರ್ಧ ಮಾಡಿದರೆ 7 ಇಂಚ್ ಬರುತ್ತೆ. 7 ಇಂಚಿಗೆ ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡಬೇಕು. ಹಾಗೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಓಕೆ, ಇವಾಗ ಏನು ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಲೆಸ್ ಮಾಡಿದಲ್ಲ 6 ಇಂಚು, ಆ 6 ಇಂಚನ್ನ ಬಿಟ್ಟು ಕೆಳಗಡೆ ಇದು ಮಕ್ಕಳದಾಗಿರೋದ್ರಿಂದ ನಾನು 14.5 ಡೌನ್ ತಗೊಳ್ತಿದ್ದೀನಿ. ಅಂದರೆ ಇಲ್ಲಿ ಡೌನ್ ಅಲ್ಲ, ನಾನು ಟೋಟಲ್ ಲೆಂತ್ ಹೇಳ್ತಾ ಇರೋದು. ಟೋಟಲ್ ಲೆಂತ್ ಡೌನಿಂಗ್ ಹೇಳ್ತಾ ಇರೋದು. 14.5 ಯಾವ ರೀತಿ ಅಂತ ಹೇಳಿದರೆ, ಇಲ್ಲಿ 6 ಇಂಚು ಮೈನಸ್ ಆಗಿದೆಯಲ್ವ, 6 ಇಂಚನ್ನ ಪ್ಲಸ್ ಮಾಡಿ 14.5 ಹೇಳ್ತಾ ಇದ್ದೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 14.5 ಡೌನಿಂಗ್ ಹೇಳ್ತಿರೋದು ನಾನು. 6 ಇಂಚ್ನ 6 ಇಂಚ್ ಇದೆಯಲ್ಲೋ 6 ಇಂಚ್ನ ಲೆಸ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಆ ರೀತಿನ ಟೇಪಿಂದ ಮೇಲ್ಗಡೆ ಇಟ್ಕೊಂಡು ಇವಾಗ ನಿಮಗೆ ಕರೆಕ್ಟಾಗಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ, 6 ಇಂಚ್ ಇದೆ ಅಂದರೆ ಇಲ್ಲಿ ಕಾಣಿಸ್ತಿದ್ದೀನಿ ನೋಡಿ ನಿಮಗೆ. ಅಂದರೆ 6 ಇಂಚ್ನ ಬಿಟ್ಟು ಇದನ್ನು ಲೆಸ್ ಮಾಡಿ ಇಲ್ಲಿ ಕೆಳಗಡೆ ಮಾರ್ಕ್ ಮಾಡ್ತಿದ್ದೀನಿ. ಇಲ್ಲಿ 6 ಇಂಚ್ನ ಬಿಟ್ಟು 14.5ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇವಾಗ
ಇಲ್ಲಿ ಮಾರ್ಕಿಂಗ್ ಇದೆಯಲ್ವಾ, ಇಲ್ಲಿಂದ ಇಲ್ಲಿಗೆ ಈ ರೀತಿ ಸ್ಟ್ರೇಟಲ್ಲಿ ಲೈನ್ ಹಾಕಬೇಕು ಕರೆಕ್ಟಾಗಿ. ನೋಡ್ಕೊಳ್ಳಿ. ಓಕೆ, ನಿಮ್ಗೇನಾದ್ರೂ ಇಲ್ಲಿ ಫ್ರಿಲ್ಸ್ ಸ್ವಲ್ಪ ಅಂದರೆ ಈ ಥರ ಲೇಯರ್ ಥರ ಬೇಕು ಅಂತ ಹೇಳಿದರೆ ಜಸ್ಟ್ ಇಲ್ಲಿ ಈ ರೀತಿ ಕ್ರಾಸ್ ಕಟಿಂಗ್ ಮಾಡಬೇಕಾಗತ್ತೆ. ಓಕೆ, ಇದನ್ನ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಯಾವ ರೀತಿ ಕಟಿಂಗ್ ಮಾಡಬೇಕು, ಯಾವ ರೀತಿ ಶೇಪ್ ಬರುತ್ತೆ ಅಂತ. ನಿಮಗೆ ಸ್ಟಿಚಿಂಗ್ ವೀಡಿಯೋ ಮತ್ತು ಕಟಿಂಗ್ ವೀಡಿಯೋ ಎರಡೂ ನಿಮ್ಗೆ ಹೇಳ್ತೀನಿ. ಓಕೆ, ಇವಾಗ ಇದನ್ನು ಸ್ಟ್ರೇಟಾಗಿ ಕಟಿಂಗ್ ಮಾಡ್ತೀನಿ. ಇಲ್ಲಿ ಒಂದು ಈ ರೀತಿ ಚಟ್ಕ ಹಾಕಬೇಕಾಗತ್ತೆ ಕರೆಕ್ಟಾಗಿ. ಇವಾಗ ನಿಮಗೆ ವೇಸ್ಟ್ ಹತ್ರ ಬಾಕ್ಸ್ನ ಯಾವ ರೀತಿ ರೆಡಿ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ. ನೋಡಿ, ಈ ಪೀಸ್ ಇದೆಯಲ್ವಾ, ಇದನ್ನ ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದನ್ನ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಇದನ್ನ ಈ ರೀತಿ ಇಡಬೇಕಾಗತ್ತೆ. ಓಕೆ, ಇದನ್ನ ಏನು ಮಾಡ್ಬೇಕಂತ ಹೇಳಿದರೆ ಈ ರೀತಿ ಇಟ್ಕೊಂಡು ಇಲ್ಲಿ ಸ್ಟಿಚ್ನ ಹಾಕಬೇಕಾಗತ್ತೆ. ಓಕೆ, ಸ್ಟಿಚ್ನ ಹಾಕಿದ್ಮೇಲೆ ಇದು ಈ ರೀತಿ ಬಾಕ್ಸ್ ಬರುತ್ತೆ. ಓಕೆ, ಕರೆಕ್ಟಾಗಿ ಸ್ಕ್ವೇರ್ ಆಕಾರದಲ್ಲಿ ಬರುತ್ತೆ. ಕರೆಕ್ಟಾಗಿ ನಿಮಗೆ ಈ ರೀತಿ ಒಂದು ಬಾಕ್ಸ್ ಥರ ಬರುತ್ತೆ. ಇದರಲ್ಲಿ ನೀವೇನು ಮಾಡ್ಬೇಕಂತ ಹೇಳಿದರೆ ನಿಮಗೆ ಇಲ್ಲಿ 6 ಇಂಚ್ ಲೆಸ್ ಮಾಡಿದಲ್ವಾ, 6 ಇಂಚ್ನ ಮಾರ್ಕ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ 1.5 ಇಂಚ್ ಬಿಡಬೇಕಾಗತ್ತೆ. ಬಿಟ್ಟ ನಂತರ ನೋಡಿ, ನಾನು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡಿದ್ದೀನಿ, ಸ್ಟಿಚಿಂಗ್ ಮಾಡಿದ ಬಿಟ್ಟು ಇಟ್ಕೊಂಡಿದ್ದೀನಿ. ನಿಮ್ಗೇನಾದ್ರು ಈ ರೀತಿ ಜಾರ್ ಹೋಗುತ್ತೆ ಪೀಸ್ ಅಂತಿದ್ರೆ ನೀವು ಒಂದು ಸ್ಟಿಚ್ ಹಾಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ನೀವು ಸ್ಟಿಚ್ ಹಾಕೊಂಡು ಈ ರೀತಿ ಕಟಿಂಗ್ ಮಾಡಿ. ನೋಡಿ, ಇಲ್ಲಿ 1.5 ಇಂಚ್ ಬಿಟ್ಟಿದ್ದೀನಲ್ವಾ, ಇಲ್ಲಿ 1.5 ಇಂಚ್ ಬಿಟ್ಟ ನಂತರ 6 ಇಂಚ್ ಒಂದು ಮಾರ್ಕ್ ಮಾಡಬೇಕು. ಆಮೇಲೆ ರೆಡಿ 1/2 ಇಂಚ್ ಈ ಕಡೆ ಸೇಮ್ ಅದೇ ರೀತಿ ಮಾರ್ಕ್ ಮಾಡಬೇಕಾಗುತ್ತೆ. 6 + 1/2 ಇಂಚ್ 6.5. 6.5ಗೆ ಈ ರೀತಿ ಒಂದು ಸ್ಟ್ರೇಟಾಗಿ ಲೈನ್ ಹಾಕೊಳ್ಳಿ ಕರೆಕ್ಟಾಗಿ. ಇಲ್ಲೂ ಸ್ಟ್ರೇಟಾಗಿ ಒಂದು ಲೈನ್ ಹಾಕೋಬೇಕಾಗತ್ತೆ. ಇಲ್ಲಿಂದ ಒಂದು 3/4 ಇಂಚ್ ಅಥವಾ 1 ಇಂಚ್ ಬಿಡಬೇಕಾಗತ್ತೆ. ಇದು ನಿಮಗೆ ದಾರ ಹಾಕಲಿಕ್ಕೆ ಇಲ್ಲಿ ಫೋಲ್ಡಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ 1 ಇಂಚ್ ಬಿಟ್ಕೊಂಡ್ರೆ. ಈಗ ವೇಸ್ಟ್ ಮೆಜರ್ಮೆಂಟು 27 ಇದೆ. 27 ಇಂಚ್ ಇದೆಯಲ್ವಾ ವೇಸ್ಟ್ ಮೆಜರ್ಮೆಂಟು, ಅದಕ್ಕೆ ಪ್ಲಸ್ ಒಂದು 5 ಅಥವಾ 6 ಇಂಚು ಆ್ಯಡ್ ಮಾಡಿದ್ರೆ ಸಾಕಾಗತ್ತೆ. 27 6 33 ಆಗುತ್ತೆ. 33 ಅರ್ಧ 16.5. ನೋಡಿ, ಒಂದು 1/2 ಇಂಚ್ ಜಾಸ್ತಿ ಇಟ್ಕೊಂಡ್ರೆ ಸಾಕಾಗುತ್ತೆ. 17 ಇಂಚ್ ಇಡ್ತಿದ್ದೀನಿ, ಈ ಕಡೆ 17 ಇಂಚ್. ಈ ರೀತಿ ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಹಾಗೆ ಈ ಕಡೆ ಸ್ಟಿಚಿಂಗ್ ಮಾರ್ಜಿನ್ ಇದಿಷ್ಟು ರೆಡಿ. ಅರ್ಥ ಆಯ್ತಲ್ಲ ಯಾವ ರೀತಿ ಅಂತ ಹೇಳಿ. ಇವಾಗ 27 ವೇಸ್ಟ್ ಮೆಜರ್ಮೆಂಟು. ಓಕೆ, ಅದಕ್ಕೆ ಪ್ಲಸ್ ಒಂದು 6 ಇಂಚ್ ಆ್ಯಡ್ ಮಾಡಿ. 27 6 33 ಆಗುತ್ತೆ. ಓಕೆ, ಈ 33ನ ಡಿವೈಡ್ ಬೈ 2 ಮಾಡಬೇಕಾಗುತ್ತೆ. ಅಂದರೆ 33/2 ಅಂದರೆ 33 ಅರ್ಧ ಮಾಡಬೇಕಾಗತ್ತೆ. 33 ಅರ್ಧ ಮಾಡಿದ್ರೆ 16.5 ಬರುತ್ತೆ. 16.5 ಒಂದು 1/2 ಇಂಚ್ ಜಾಸ್ತಿ ಇಟ್ಟಿದ್ದೀನಿ, 17 ಇಂಚ್ ಇಟ್ಟಿದ್ದೀನಿ, ಅಂದರೆ 34 ಬರುತ್ತೆ. ಇದು ನಾನು ರೌಂಡ್ ಫಿಗರ್ 34 ಮಾಡಿದ್ದೀನಿ. ಆಮೇಲೆ ಸ್ಟಿಚಿಂಗ್ ಮಾಡಿದ್ದೀನಿ ಎಕ್ಸ್ಟ್ರಾ. ಓಕೆ, ಈ ವಿಡಿಯೋ ಹೇಗೆ ಅನ್ಸುತ್ತೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.